ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ ವ್ಲಾಗ್. ನಾನಿವತ್ತು ಮಾಡ್ತಿರೋಕ್ಕಂಥದ್ದು ಮನೆಯಲ್ಲೇ ಸಿಂಪಲಾಗಿ ವಾಂಗಿಬಾತ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತನ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನಾವು ಯಾವುದೇ ಥರದ ಪೌಡ್ರು ಅಂಗಡಿಯಿಂದ ಥರ ಅವಶ್ಯಕತೆ ಇರೋದಿಲ್ಲ. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ನಾನು ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ. ನೀವು ಯಾವುದು ಬಳಸ್ತೀರಲ್ಲ ಎಣ್ಣೆನ, ಆ ಎಣ್ಣೆ ಹಾಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಬಳಸ್ತೀವಲ್ಲ, ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿರೋ ಸ್ಪೈಸಸ್ಸು, ಚಕ್ಕೆ ಮತ್ತು ಲವಂಗ ಮತ್ತು ಏಲಕ್ಕಿ ಅಷ್ಟೇ ತೊಗೊಂಡಿರೋದು, ಮತ್ತು ಯಾವುದೂ ತೊಗೊಂಡಿಲ್ಲ ನಾನು. ಎಣ್ಣೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇದನ್ನು. ನೋಡಿ, ನಾನು ಇವಾಗ ಅದು ಹಾಕಿದ್ದೆ, ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಕಡಲೆಬೇಳೆ ತೊಗೊಂಡಿದ್ದೆ. ಆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲದನ್ನು ಕರೆಕ್ಟಾಗಿ ಸಮ ಪ್ರಮಾಣದಲ್ಲೇ ಹಾಕಬೇಕಾಗುತ್ತೆ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ತಕ್ಷಣ ನೆಕ್ಸ್ಟು ನಾನು ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ, ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಎಲ್ಲದನ್ನು ಸಮ ಪ್ರಮಾಣದಲ್ಲೇ ಹಾಕಬೇಕಾಗುತ್ತೆ ಇದಕ್ಕೆ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಸಮ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ. ಸ್ಪೈಸಸ್ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಈಗ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳು ಅಂತ ಹೇಳ್ತೀವಲ್ಲ, ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಉದ್ದಿನ ಕಾಳು ಮತ್ತು ಕಡಲೆಬೇಳೆ ಎಷ್ಟು ಹಾಕಿದ್ವಲ್ಲ, 1 ಲೋಟ, ಅದನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಫಸ್ಟ್ಗೆ ಕೊತ್ತಂಬರಿ ಕಾಳು ಹಾಕ್ಬಿಟ್ವಿ ಅಂದರೆ ಚೆನ್ನಾಗಿ ಭಾಳ ಫ್ರೈ ಆಗಿಬಿಡುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ಈಗ ನೆಕ್ಸ್ಟು ನಾನು ಬ್ಯಾಡಗಿ ಮೆಣಸಿಗೆ ಹಾಕ್ತಿದ್ದೀನಿ. ಬ್ಯಾಡಗಿ ಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಯಾಕಂದರೆ ಕಲರ್ ಬರಬೇಕಲ್ಲ, ಕಲರ್ ಬರೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೆಕ್ಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿ 1 ನಿಮಿಷ. ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಗುಂಟೂರು ಮೆಣಸಿಕಾಯಿ ಹಾಕ್ತಿದ್ದೀನಿ. ಗುಂಟೂರು ಮೆಣಸಿಕಾಯಿ ಸ್ವಲ್ಪ ಖಾರಕ್ಕಷ್ಟೇ ಸ್ವಲ್ಪ ಹಾಕ್ತಿದ್ದೀನಿ, ಒಂದು 10 ಮೆಣಸಿಕಾಯಿ ಹಾಕ್ತಿದ್ದೀನಿ. ಯಾಕಂದರೆ ಮತ್ತೆ ನಾವು ವಾಂಗಿಬಾತ್ ಮಾಡಬೇಕಾದ್ರೆ ಖಾರದ ಪುಡಿ ಹಾಕ್ತೀವಲ್ಲ, ಅದಕ್ಕೆ ಪೌಡ್ರೇ ಜಾಸ್ತಿ ಖಾರ ಆಗಿಬಿಟ್ರೆ ಚೆನ್ನಾಗಾಗಲ್ಲ ಅಂತ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊನೆಯದಾಗಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ವಲ್ಲ, ಒಣ ಕೊಬ್ಬರಿ ಹಾಕ್ತಿದ್ದೀನಿ. ಕೊನೆಯಲ್ಲಿ ಹಾಕಬೇಕು ಒಣ ಕೊಬ್ಬರಿನ, ಸ್ಟಾರ್ಟಿಂಗ್ಗೆ ಹಾಕೋಕ್ಕೆ ಹೋಗ್ಬೇಡಿ. ಒಣ ಕೊಬ್ಬರಿ ಹಾಕಿ ಒಂದು 5 ಸೆಕೆಂಡ್ಸ್ ಮಾತ್ರ ಹುರ್ದ್ಕೊಂಬಿಟ್ಟು ಆಫ್ ಮಾಡಿ ಸ್ಟವ್ ಆಫ್ ಆದ ನಂತರ ನಾನು ಈಗ ಒಂದು ತಟ್ಟೆ ತೊಗೊಂಬಿಟ್ಟು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕಂದರೆ ತಣ್ಣಗಾಗಬೇಕು, ಅದು ಚೆನ್ನಾಗಿ ತಣ್ಣಗಾದ್ರೇ ಭಾಳ ದಿನ ಇಡೋದಕ್ಕೆ ಬರೋದು ವಾಂಗಿಬಾತ್ ಪೌಡರು, ಇಲ್ಲಾಂದರೆ ಬರೋದಿಲ್ಲ. ಇಲ್ಲ ಮನೆ ಹತ್ರ ಬಿಸಿಲಿತ್ತು ಅಂದರೆ ಬಿಸಿಲಿಗೆ ಒಣಗಿಸ್ಕೊಳ್ಳಿ. ಚೆನ್ನಾಗಿ ಬಿಸಿಲಿಗೆ ಒಂದು ಅರ್ಧ ಗಂಟೆ 1 ಅವರ್ ಒಣಗಿದ ಮೇಲೆ ಪೌಡ್ರ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ, ಭಾಳ ದಿನ ಇಡ್ಬೋದು. ನೆಕ್ಸ್ಟ್ ಅದೆಲ್ಲ ಆರಿದ ಮೇಲೆ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಿಗೆ ಏನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಅಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಳೋಣ ಇವಾಗ. ನೋಡಿ, ನಾನು ಇವಾಗ ಪೌಡ್ರ್ ಮಾಡಿದ್ದೀನಿ. ಜಾಸ್ತಿ ನುಣ್ಣಗೂ ಪೌಡ್ರ್ ಮಾಡಿಬಿಡಿ, ಆ ಥರ ಅಂದರೆ ಕುಂಕುಮದ ಥರ ಪೌಡ್ರ್ ಆಗುತ್ತಲ್ಲ, ಆ ಥರ ನುಣ್ಣಗೂ ಪೌಡ್ರ್ ಮಾಡಿಲ್ಲ ನಾನು. ನೋಡಿ, ಸ್ವಲ್ಪ ಮೀಡಿಯಮಾಗಿ ತರಿ ಹಂಗೆ ಇದೆ, ಆ ಥರ ಪೌಡ್ರ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ತೀರಾ ನುಣ್ಣಗಾದರೆ ವಾಂಗಿಬಾತ್ ಪೌಡರು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿ ನುಣ್ಣು ಮಾಡ್ಕೊಳ್ಳಿ. ನಾನೆಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡಿ. ಇವಾಗ ನಾನು ಒಂದು ಬೌಲಿಗೆ ಹಾಕಿದ್ದೀನಿ, ಬೇರೆ ಬೌಲ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತರಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ. ನೀವು ಸ್ವತಃ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ, ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಒಳ್ಳೆಯದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.